ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಿವತ್ತು ನಿಮಗೆಲ್ಲ ಒಂದು ಇಂಪಾರ್ಟೆಂಟ್ ಟಾಪಿಕ್ ಹೇಳೋಣ ಅಂತ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ಇಷ್ಟು ದಿನ ನಾನು ನನ್ನ 30 ಡೇಸ್ ಚಾಲೆಂಜ್ನ ಮಾಡ್ತಿದ್ದೆ. ಯಾಕೋ ಈ ನಡುವೆ ನಾನು ಕ್ವಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಅನ್ನಿಸ್ತು ಕ್ವಿಟ್ ಬೇಡ, ಒಂದು ಸ್ವಲ್ಪ ಮೇಕ್ ಓವರ್ ಮಾಡೋಣ ಅಂತೇಳಿ ಕರೆಕ್ಟಾಗಿ ಇವತ್ತಿಗೆ 15 ಡೇಸ್ ಕಂಪ್ಲೀಟ್ ಆಗಿದೆ. ಇನ್ನು ರೆಸ್ಟ್ ಆಫ್ 15 ಡೇಸ್ನ ನಾನು ಇನ್ನೂ ಡೆವಲಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ನನ್ನ ಮಿನಿ ವ್ಲಾಗಲ್ಲಿ ಬರೀ ಏನಿರ್ತಿತ್ತು ಅಂತಂದರೆ ಓದೋದಾಗಿರ್ಬೋದು, ನನ್ನ ಕಾಲೇಜ್ ಲೈಫ್ ಎಷ್ಟೆಷ್ಟೇ ಆಗಿತ್ತು. ಇನ್ಮೇಲಿಂದ ನಾನು ಡೈಲಿ ರೊಟೀನ್ ಅಂದರೆ ನಾನು ಡೈಲಿ ರೊಟೀನ್ನ ಫಾಲೋನೇ ಮಾಡ್ತಾಯಿಲ್ಲ. ಅದನ್ನು ನಾನು ಇನ್ವಾಲ್ವ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಲೈಕ್ ಇದನ್ನೇ ಸೆಟ್ ಮಾಡೋಣ ಒಂದು ಡೈಲಿ ರೊಟೀನ್ನ, ಅದನ್ನು ನಾನು ಫಾಲೋ ಮಾಡಬೇಕು. ಇದನ್ನು ನಾನು ಇನ್ನು ರೆಸ್ಟ್ ಆಫ್ 15 ಡೇಸಲ್ಲಿ ಹೇಗೆ ಮಾಡ್ತೀನಿ ಅನ್ನೋದನ್ನ ಈ 30 ಡೇಸ್ ಚಾಲೆಂಜ್ ಇರುತ್ತೆ. ಇಷ್ಟು ದಿನ ಬರೀ ಓದೋದು, ಟಿ ವಿ ನೋಡೋದು, ಕಾಲೇಜ್ಗೆ ಹೋಗಿ ಬರೋದು ಇದ್ದೇ ಇರ್ತಿತ್ತು. ನೋಡೋಣ ಇನ್ನು ಈ 15 ಡೇಸಲ್ಲಿ ನಾನು ಹೇಗೆಲ್ಲ ಇರ್ತೀನಿ ಮತ್ತು ಹೇಗೆಲ್ಲ ನಾನು ಫಾಲೋ ಮಾಡ್ತೀನಿ ಅನ್ನೋದು ನನಗೆ ತುಂಬ ಈಗರ್ನೆಸ್ ಇದೆ. ನೋಡೋಣ ನಾನು ಹೇಗೆ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀನಿ ಅಂತ. ನಿಮ್ಮೆಲ್ಲರ ಸಪೋರ್ಟು ನನಗಿರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಹೀಗೆ ಸಪೋರ್ಟ್ ಮಾಡಿ.